ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ವಕ್ಫ್ ಹೋರಾಟದ ಕ್ರೆಡಿಟ್ಗಾಗಿ ಬಿಜೆಪಿಯಲ್ಲಿ ಪೈಪೋಟಿ ನಡೆದಿದೆ ಎಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಆರೋಪಿಸಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ತೆಗೆಯಲು ಇವರನ್ನು ಅವರು ತೆಗೆಯಬೇಕು ಎನ್ನುವ ಗೊಂದಲದಲ್ಲಿ ಡ್ರಾಮಾ ಮಾಡುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ವಕ್ಫ್ ವಿಚಾರದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, 1974ರ ಗೆಜೆಟ್ ಕುರಿತು ಯಾಕೆ ಹೋರಾಟ ಮಾಡಲಿಲ್ಲ? 10 ವರ್ಷದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. 10 ವರ್ಷಗಳ ಕಾಲ ಕುಂಭಕರ್ಣ ನಿದ್ರೆಯಲ್ಲಿದ್ರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇದು ರಾಜಕೀಯ ಪ್ರೇರಿತ ಹೋರಾಟ ಅಷ್ಟೇ ಎಂದರು. ಬಿಜೆಪಿ ಕಾಲದಲ್ಲಿ ವಕ್ಫ್ ಕುರಿತು ನೋಟಿಸ್ ನೀಡಲಾಗಿದೆ. ಬಿಜೆಪಿ ಆಡಳಿತದಲ್ಲಿಯೂ ಪಹಣಿಯಲ್ಲಿ ವಕ್ಫ್ ಎಂದು ನಮೂದನೆ ಮಾಡಲಾಗಿದೆ. ಬಿಜೆಪಿ ಚುನಾವಣಾ ಪ್ರಣಾಳಿಕೆಯಲ್ಲಿ ವಕ್ಫ್ ಪರ ಭರವಸೆ ನೀಡಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸತ್ನಲ್ಲಿ ವಕ್ಫ್ ಪರವಾಗಿ ಪ್ರಶ್ನೆ ಕೇಳಿದ್ರು. ಆಗ ಸದನದಲ್ಲಿಯೇ ವಕ್ಫ್ ಪರ ಉತ್ತರಿಸಲಾಗಿದೆ. ಇದೀಗ ಬಿಜೆಪಿಯವರು ವಕ್ಫ್ ವಿರುದ್ಧವೇ ಹೋರಾಟ ಮಾಡುತ್ತಿದ್ದಾರೆ. ವಕ್ಫ್ ಹೋರಾಟದ ಕ್ರೆಡಿಟ್ಗಾಗಿ ಬಿಜೆಪಿಯಲ್ಲಿ ಪೈಪೋಟಿ ನಡೆದಿದೆ ಎಂದು ಆರೋಪಿಸಿದರು. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಮಾಡಲಿಲ್ಲ, ಅವ್ರ ಪೀರಿಯಡ್ನಾಗೂ ಮಾಡಿದ್ರು. ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ? ಅವ್ರ ಪೀರಿಯಡ್ನಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಗೆಜೆಟ್ ನೋಟಿಫಿಕೇಶನ್ ಇತ್ತು ಏನ್ರಿ. ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಶನ್ ಇತ್ತು. ಅವ್ರ ಪೀರಿಯಡ್ನಾಗೂ ಕೂಡ ನೋಟಿಸ್ಗಳು ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಕೂಡ 9 ನಂಬರ್ 11 ನಂಬರ್ ವಕ್ಫ್ ತಪ್ಪು ಮಾಡಿದ್ರೆ ನಾವು ವಕ್ಫ್ ಹೇಳಿದ್ವಿ. ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ. ವಕ್ಫ್ ಭಾಳಷ್ಟು ತಪ್ಪು ಮಾಡಿದಾವೆ. ಅದಕ್ಕೆ ಎರಡು ಮಾತಿಲ್ಲ. ಎಲ್ಲೆಲ್ಲಿ ವಕ್ಫ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸಲಿಕ್ಕೆ ನಾನು ಈಗ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಲ್ಲಂತೂ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ಅವ್ರಿಗೂ ಕೂಡ ಹೇಳಿದ್ದೀವಿ, ಎಲ್ಲಿ ವಕ್ಫ್ಗಳು ತಪ್ಪು ಮಾಡಿದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂಥ. ನಾಟ್ ಪ್ರೊಟೆಕ್ಟಿಂಗ್ ವಕ್ಫ್. ಮತ್ತು ವಕ್ಫ್ ಬರೀ ಕೇವಲ ಹಿಂದೂಗಳ ಆಸ್ತಿ ಅಲ್ಲ, ಮುಸ್ಲಿಮರದು ಅನೇಕರದ ಆಸ್ತಿಗಳು ಆಗಿದೆ. ಆದರೆ ಬಿಜೆಪಿಯವ್ರು ಕೇಳೋದಿಷ್ಟೇ, ನೀವು ಇಷ್ಟು 74ರಿಂದ ಇರ್ಲಿತಾನ ನೀವು ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ? ನೀವು 2014 ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ. ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದಕ್ಕೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ನಕ್ವಿಯವ್ರು ಉತ್ತರ ಕೊಟ್ರಿ. ಅವಾಗೆಲ್ಲ ಹೋಗಿತ್ತು ನಿಮ್ಮದು ಹೋರಾಟ? ಇವ್ರದ್ದು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರದಾಗ 2 ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವಿದ್ದಾಗ. ನೀವಿದ್ದಾಗ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ? ಕೇಂದ್ರ ಸರ್ಕಾರ ನಿಂದೆ ಅದ. 10 ವರ್ಷ ಕೇಂದ್ರ ಸರ್ಕಾರ ಅದ. 2014 to 24 ಮಾಡೋದಿರಲಿ. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ, ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ, ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ. ಇಲ್ಲಿ ಬಂದು ನಾಟಕ ಮಾಡ್ತೀರಿ ಸರ್. ಈಗ ವಿಜೇಂದ್ರ ಅವರು ಯತ್ನಾಳ್ ಅವರ ಕ್ರೆಡಿಟ್ಗೋಸ್ಕರ ಇದು ನಡೀತಿದೆ ಅಂತ ಹಂಗೆ ಆ ವಿಜೇಂದ್ರನ ತೆಗಿಬೇಕಂತಾರೆ, ಇವರು ವಿಜೇಂದ್ರ ದೂರ ತೆಗಿಬೇಕಂತಾರೆ. ಒಟ್ಟಾರೆ ಇದು ಅವ್ರವ್ರ ರಾಜಕೀಯ ಗೊಂದಲ, ಇದು ಡ್ರಾಮಾ. ಸರ್, 3 ಉಪಚುನಾವಣೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ ನಾವು ಆಶಾಭಾವನೆಯನ್ನು ಹೊಂದಿದ್ದೀವಿ. ಮಹಾರಾಷ್ಟ್ರದಲ್ಲಿ ಜಾರ್ಖಂಡ್ನಲ್ಲಿ 2 ಕಡೆ ನಮ್ಮ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಆಶಾಭಾವನೆ ಹೊಂದಿದ್ದೀವಿ. ಸರಿ, ಗದಾನಿಯವ್ರಿಗೆ ಬೇರೆ ಅಮೆರಿಕ ಇದರಿಂದ ವಾರಂಟ್ ಬೇರೆ ಇಶ್ಯೂ ಇದೆ ಸರ್. ಆಯ್ತು, ಯಾರು ತಪ್ಪಿಸ್ತು ಮಾಡಿತಾರೋ ಅವ್ರ ಕ್ರಮ ಆಗ್ತದೆ. ಯಾರು ಪ್ರೊಟೆಕ್ಟ್ ಮಾಡೋಂಥ ಪ್ರಶ್ನೆ ಬಂದಿಲ್ಲ. ಈಗ ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ, ನಾನು ಇರಲಿ, ಅಬ್ಬಾನಿ ಇರಲಿ, ಬೇರೆ ಯಾರೇ ಇರಲಿ, ಅವ್ರ ಮೇಲೆ ಸ್ವಾಭಾವಿಕವಾಗಿ ಅದು ಒಂದು ದಿವಸ ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಕ್ರಮ ಆಗಬೇಕು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.